ನಮಸ್ಕಾರ ಸ್ನೇಹಿತರೆ. ರಾಶಿಕಾ ನಮ್ಮ 3 ಜನಕ್ಕೆ ಅಪ್ಪ ಅಮ್ಮನಾಗಿ ನಿಂತಿದ್ದಾಳೆ. ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ. ನಾವು ಎಷ್ಟು ಜನ್ಮದಲ್ಲಿ ಪುಣ್ಯ ಮಾಡಿದ್ವೋ ಇಂಥ ಮಗಳನ್ನ ಪಡೆಯೋದಕ್ಕೆ. ನಮ್ಮ ಮನೆಯಲ್ಲಿ ಗಂಡು ಹುಡುಗ ಇದ್ದಂತೆ ರಾಶಿಕಾ ಅವರ ತಾಯಿ ಭಾವುಕರಾಗಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಲ್ಲಿ ಫ್ಯಾಮಿಲಿ ವೀಕ್ ಶುರುವಾಗಿದೆ. ಸ್ಪರ್ಧಿಗಳ ಕುಟುಂಬದ ಸದಸ್ಯರು ಮನೆಗೆ ಆಗಮಿಸುತ್ತಿದ್ದಾರೆ. ಈ ಸೀಸನ್ ಫ್ಯಾಮಿಲಿ ವೀಕ್ ನಲ್ಲಿ ಮೊದಲಿಗೆ ರಾಶಿಕಾ ಶೆಟ್ಟಿ ಅವರ ಕುಟುಂಬಸ್ಥರ ಎಂಟ್ರಿ ಆಗಿದೆ. ಹೌದು, ರಾಶಿಕಾ ಅವರ ಸಹೋದರ ಬಿಗ್ ಬಾಸ್ಗೆ ಬಂದಿದ್ದಾರೆ. ಹೆಲ್ಮೆಟ್ ಧರಿಸಿ ರಾಶಿಕಾ ಸಹೋದರ ಬಿಗ್ ಬಾಸ್ ಮನೆಯೊಳಗೆ ನುಗ್ಗಿದ್ದಾರೆ. ಹೆಲ್ಮೆಟ್ ತೆಗೆದ ನಂತರ ರಾಶಿಕಾಗೆ ಸರ್ಪ್ರೈಸ್ ಆಗಿದೆ. ಜೊತೆಗೆ ರಾಶಿಕಾ ಅವರ ತಾಯಿ ಕೂಡ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ತಾಯಿಗೆ ರಾಶಿಕಾ ತಮ್ಮ ಬಗ್ಗೆ ಯಾರಿಗೂ ಗೊತ್ತಿರದ ವಿಚಾರದ ಬಗ್ಗೆ ಹೇಳುವಂತೆ ಕೇಳಿದ್ದಾರೆ. ಇದಕ್ಕೆ ಅಪ್ಪ ಅಮ್ಮ ಅಂದ್ರೆ ಅವಳಿಗೆ ತುಂಬಾ ಪ್ರೀತಿ. ತಂದೆ ಹಾಗೂ ತಾಯಿ ನಾವು ಮಕ್ಕಳನ್ನ ಎಷ್ಟು ನೋಡ್ಕೊಳ್ತೇವೆ, ಆದ್ರೆ ಮಕ್ಕಳು ತಂದೆ ತಾಯಿಯನ್ನ ನೋಡ್ಕೊಳ್ಳುವುದು ತುಂಬಾ ಅಪರೂಪ. ಹೌದು, ಆದ್ರೆ ಇವಳು ಹೇಗೆ ಅಂತಂದ್ರೆ ಶೂಟಿಂಗ್ ನಲ್ಲಿ ಎಷ್ಟೇ ಬಿಸಿ ಇದ್ರು ಮೊದಲು ಮನೆಗೆ ಫೋನ್ ಮಾಡ್ತಾಳೆ. ದಿನಕ್ಕೊಂದು 10 ರಿಂದ 15 ಸಲ ಫೋನ್ ಮಾಡ್ತಾಳೆ. ರಾಶಿಕಾ ನಮ್ಮ 3 ಜನಕ್ಕೆ ಅಪ್ಪ ಅಮ್ಮನಾಗಿ ನಿಂತಿದ್ದಾಳೆ. ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ. ನಾವು ಅದೆಷ್ಟು ಜನ್ಮದಲ್ಲಿ ಪುಣ್ಯ ಮಾಡಿದ್ದೇವೋ ಇಂಥ ಮಗಳನ್ನ ಪಡೆಯುವುದಕ್ಕೆ. ನಮ್ಮ ಮನೆಯಲ್ಲಿ ಗಂಡು ಹುಡುಗ ಇದ್ದಂತೆ ರಾಶಿಕಾ ಶೆಟ್ಟಿ ಎಂದು ರಾಶಿಕಾ ಅವರ ತಾಯಿ ಭಾವುಕರಾಗಿದ್ದಾರೆ. ಫ್ಯಾಮಿಲಿ ವೀಕ್ ಯಾವಾಗ? ಕುಟುಂಬಸ್ಥರು ಇವತ್ತು ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರೆ, ನಾಳೆ ಎಂಟ್ರಿ ಕೊಡ್ತಾರೆ ಅಂತ ಎಲ್ಲರೂ ಕಾದ್ಕೊಳ್ತಿದ್ರು. ಅದರಲ್ಲೂ ರಾಶಿಕಾ ಶೆಟ್ಟಿ ನಿನ್ನೆಯ ಎಪಿಸೋಡ್ ನಲ್ಲಿ ಊಟ ಮಾಡುತ್ತಾ ಒಬ್ಬರೇ ಕೂತು ಅಳ್ತಿದ್ರು. ಕಾರಣ ಅಪ್ಪ ಅಮ್ಮ ತಮ್ಮನನ್ನ ನೋಡಲು ಸಖತ್ ವೇಟ್ ಮಾಡ್ತಿದ್ರು. ವಿಶೇಷ ಅಂತಂದ್ರೆ ಫ್ಯಾಮಿಲಿ ವೀಕ್ ನಲ್ಲಿ ಮೊದಲು ಬಿಗ್ ಬಾಸ್ ಮನೆಗೆ ರಾಶಿಕಾ ಅವರ ಸಹೋದರ ಹಾಗೂ ತಾಯಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಇದು ರಾಶಿಕಾಗೆ ಸಖತ್ ಸರ್ಪ್ರೈಸಿಂಗ್ ಆಗಿತ್ತು. ಸಹೋದರ ಹಾಗೂ ಅಮ್ಮನನ್ನ ನೋಡ್ತಿದ್ದಂತೆ ರಾಶಿಕಾ ಶೆಟ್ಟಿ ಎಕ್ಸೈಟ್ ಆಗಿ ಕಣ್ಣೀರಿಟ್ರು. ಬಿಗ್ ಬಾಸ್ಗೆ ಸೂರಜ್ ಸಿಂಗ್ ಅವರ ತಾಯಿಯ ಎಂಟ್ರಿ ಆಗಿದ್ದು, ಇನ್ನು ತಮ್ಮ ತಾಯಿಗಾಗಿ ಸೂರಜ್ ಸ್ಪೆಷಲ್ ಅಡುಗೆ ಕೂಡ ಮಾಡಿದ್ದಾರೆ. ಇನ್ನು ಧನುಷ್ ಅವರ ತಾಯಿ ಮತ್ತು ಪತ್ನಿ ಇಬ್ಬರು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದು, ಇಬ್ಬರಲ್ಲಿ ಒಬ್ಬರನ್ನಷ್ಟೇ ಭೇಟಿಯಾಗಲು ಆಯ್ಕೆ ಮಾಡಿಕೊಳ್ಳುವಂತೆ ಧನುಷ್ಗೆ ಬಿಗ್ ಬಾಸ್ ಹೇಳಿದ್ದಾರೆ. ಹಾಗಾದ್ರೆ ಧನುಷ್ ಆಯ್ಕೆ ಯಾರು ಅನ್ನೋದು ಇಂದಿನ ಎಪಿಸೋಡ್ ನಲ್ಲಿ ಗೊತ್ತಾಗಲಿದೆ. ಸ್ನೇಹಿತರೆ, ಫ್ಯಾಮಿಲಿ ರೌಂಡ್ ನ ನೀವೆಲ್ಲ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.